ನಮ್ಮ ಉಸಿರಿರುವವರೆಗೂ ವಿರಾಮವಿಲ್ಲದೆ ಕೆಲಸ ಮಾಡುವ ಹೃದಯದ ಬಗ್ಗೆ ಹೆಚ್ಚಿನ ಗಮನ ನಿಗಾ ವಹಿಸುವುದು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಪ್ರಾಣ ಹೃದಯ ಜೋಪಾನ ಮಾಡುವ ಆರೋಗ್ಯ ಸಲಹೆಗಳು ಇಲ್ಲಿವೆ. ಯುವಕರಲ್ಲಿ ಅಧಿಕ ರಕ್ತದೊತ್ತಡದ ಪ್ರಮಾಣ ಕಂಡುಬರ್ತಾ ಇದೆ. ಹೆಚ್ಚಿನ ಒತ್ತಡದ ಕೆಲಸಗಳಿರುವ ಯಾರಾದರೂ ನಿಯಮಿತವಾಗಿ ಆರೋಗ್ಯ ತಪಾಸಣೆಗೆ ಒಳಗಾಗಬೇಕು. ಹೃದಯಾಘಾತದಿಂದ ಸಾವನ್ನಪ್ಪುವರ ವಯಸ್ಸಿನ ಪ್ರಮಾಣ 40 ವರ್ಷದಿಂದ 30 ವರ್ಷಕ್ಕೆ ಬದಲಾಗಿದೆ. ಕಳೆದ 10 ವರ್ಷಗಳಲ್ಲಿ ಯುವಕರು ಹೆಚ್ಚು ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ಆದ್ದರಿಂದ ಒಂದೇ ಒಂದು ಅಪಾಯಕಾರಿ ಅಂಶವನ್ನ ಹೊಂದಿರುವ ಪ್ರತಿಯೊಬ್ಬರು ಹಠಾತ್ ಹೃದಯ ಸ್ತಂಭನ ಹೆಚ್ಚುತ್ತಿರುವ ಘಟನೆಗಳ ಬಗ್ಗೆ ಎಚ್ಚರದಿಂದಿರಬೇಕು. ಯುವ ವಯಸ್ಕರು ಜೀವನ ಶೈಲಿಯ ಅಸ್ವಸ್ಥತೆಗಳನ್ನು ಪತ್ತೆ ಹಚ್ಚಲು ಹೆಚ್ಚಿನ ಗಮನ ಹರಿಸಬೇಕು. ಹೃದಯಾಘಾತವಾಗಲು ಮುಖ್ಯ ಕಾರಣ ಇಂದಿನ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ. ಇಂದು ನಮ್ಮಲ್ಲಿ ಬಹುತೇಕ ಜನರು ಆಫೀಸ್ನಲ್ಲಿ ಕುಳಿತೇ ಕೆಲಸ ಮಾಡುವರು. ಅವರಿಗೆ ದೈಹಿಕ ವ್ಯಾಯಾಮದಲ್ಲಿ ಆಸಕ್ತಿ ಇಲ್ಲ. ಇದರ ಪರಿಣಾಮ ಬೊಜ್ಜು ಸಾಮಾನ್ಯವಾಗಿ ಬರುತ್ತೆ. ಬೊಜ್ಜು ಬಂದ್ರೆ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯ. ದೇಹದಲ್ಲಿ ಹೆಚ್ಚಾಗುವ ಸಂಗ್ರಹವಾದ ಕೊಬ್ಬು ಖರ್ಚಾಗದೆ ರಕ್ತನಾಳಗಳಲ್ಲಿ ಸೇರಿ ಸುಗಮ ರಕ್ತ ಸಂಚಾರಕ್ಕೆ ಅಡ್ಡಿಯುಂಟಾಗುತ್ತೆ. ಆದ್ದರಿಂದ ಪ್ರತಿದಿನ ವ್ಯಾಯಾಮ ಮಾಡಲು ಆಗದಿದ್ದಲ್ಲಿ ಅರ್ಧ ಗಂಟೆ ಕಡ್ಡಾಯವಾಗಿ ವಾಕಿಂಗ್ ಮಾಡಲೇಬೇಕು. ಬೊಜ್ಜನ್ನ ಕರಗಿಸಿ ಆರೋಗ್ಯಕರ ತೂಕವನ್ನ ಹೊಂದಿರಬೇಕು. ಧೂಮಪಾನ ಚಟ ಇರುವವರಿಗೆ ಹೃದಯಾಘಾತ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಈ ಅಪಾಯಕಾರಿ ಚಟದಿಂದ ದೂರವಿರಬೇಕು. ರುಚಿ ಚೆನ್ನಾಗಿದೆ ಎಂದು ಸಿಕ್ಕಿದ ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ ದೇಹದ ಆರೋಗ್ಯ ಹಾಳಾಗುವುದು. ದೇಹದಲ್ಲಿ ಕೊಬ್ಬಿನಂಶ ಸಂಗ್ರಹವಾಗಿ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಹೃದಯಾಘಾತ ಉಂಟಾಗುವುದು. ಕೆಲವರಿಗೆ ಅನುವಂಶೀಯವಾಗಿಯೂ ಹೃದಯಾಘಾತವಾಗುವ ಸಂಭವವಿದೆ. ಇಂದು ಆರೋಗ್ಯಕ್ಕೆ ದೊಡ್ಡ ಶತ್ರುವಾಗಿರೋದು ಮಾನಸಿಕ ಒತ್ತಡ. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಮಾನಸಿಕ ಒತ್ತಡವೂ ಹೆಚ್ಚಾಗಿದೆ. ಮನಸ್ಸಿನ ಒತ್ತಡದ ನೇರ ಪ್ರಭಾವ ಆರೋಗ್ಯದ ಮೇಲೆ ಉಂಟಾಗ್ತಾ ಇದೆ. ಒತ್ತಡವನ್ನು ಪರಿಹರಿಸಲು ನಿಯಮಿತ ವ್ಯಾಯಾಮ, ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಸಹಾಯಕ. ಇಂದು ಭಾರತದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಜನರಲ್ಲಿ ತಿಳುವಳಿಕೆ ಇಲ್ಲ. ಮುಕ್ಕಾಲು ಪಾಲು ಜನರು ಸಮಸ್ಯೆ ಕೊನೆ ಹಂತಕ್ಕೆ ಹೋಗಿ ಗಂಭೀರ ರೂಪ ತಾಳುವವರೆಗೆ ವೈದ್ಯರನ್ನ ಕಾಣುವುದಿಲ್ಲ. ಹೇಳಬೇಕು ಅಂದ್ರೆ 20 ರಿಂದ 45 ವರ್ಷಗಳವರೆಗಿನ ಜನರಲ್ಲಿ ಈ ಬಗ್ಗೆ ಯಾವ ರೀತಿಯ ತಿಳುವಳಿಕೆ ಇಲ್ಲ. ತಮಗೆ ಹೃದಯ ಸಂಬಂಧಿ ಯಾವುದೇ ಸಮಸ್ಯೆ ಇರೋದಿಲ್ಲ ಎಂದು ಅವರು ನಂಬಿರ್ತಾರೆ. ಇದು ತಪ್ಪು. ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಬರಲೇಬಾರದು ಎಂದೇನಿಲ್ಲ. ಜಾಗೃತಿಯಾಗಿರೋದು ಮುಖ್ಯ. ಈ ಬಗ್ಗೆ ತುರ್ತಾಗಿ ಜನರಲ್ಲಿ ಅರಿವನ್ನ ಹೆಚ್ಚಿಸಬೇಕಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದ ಹೊತ್ತಿಗೆ ಊಟ, ತಿಂಡಿ, ಕನಿಷ್ಠ 8 ಗಂಟೆಗಳ ತನಕ ನಿರಾತಂಕ ನಿದ್ರೆ ಮತ್ತು ಮನಸ್ಸಿಗೆ ಖುಷಿ ನೀಡುವ ಆಟೋಟಗಳು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ದಾರಿ ಅನ್ನೋದನ್ನ ನಾವು ಮರೆಯಬಾರದು. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.